ನಮಸ್ಕಾರ. ಇವತ್ತು ನಾವೇನು ಮಾಡೋಣಪ್ಪ ಅಂದರೆ ಸಸ್ಯದ ಭಾಗಗಳ ಕಾರ್ಯಗಳ ಬಗ್ಗೆ ಏನು ಮಾಡೋಣ ತಿಳ್ಕೊಳ್ಳೋಣ. ನಾವು ಮೊದಲು ತಿಳ್ಕೊಂಡಂಗೆ ಸಸ್ಯದ ಭಾಗಗಳು ಯಾವ್ಯಾವಪ್ಪ ಅಂದರೆ ಬೇರು, ಕಾಂಡ, ಎಲೆ, ಹೂವು, ಆಮೇಲೆ ಹಣ್ಣು, ಇವೆಲ್ಲ ಏನು ಮಾಡ್ತಾವೆ ಸಸ್ಯದ ಭಾಗಗಳು. ಇವ್ರದ್ದು ಒಂದಿಷ್ಟು ಕಾರ್ಯಗಳು ಏನೇನು ಇರ್ತಾವೆ ಅಂತ ಹೇಳಿದ ಈ ಒಂದು ಭಾಗದಾಗ ತಿಳ್ಕೊಳ್ಳೋಣ. ಈಗೇನು ಮಾಡೋಣಪ್ಪ, ಮೊದಲನೇ ಆ್ಯಕ್ಟಿವಿಟಿ ಆದಂಥದ್ದು ನೋಡ್ಕೊತ ಹೋಗೋಣ. ಮೊದಲನೇ ಆ್ಯಕ್ಟಿವಿಟಿ ಒಳಗೆ ಏನು ಬರ್ತಿತ್ತಪ್ಪ ಅಂದ್ರೆ ಹೂವು. ಈ ಹೂವಿನ ಒಂದು ಭಾಗಗಳನ್ನು ನಾವು ಈ ಆ್ಯಕ್ಟಿವಿಟಿ ಒಳಗೆ ತಿಳ್ಕೊಳ್ಳೋಣ. ಈಗ ನಾ ತೊಗೊಂಡಿದ್ದು ಯಾವುದಪ್ಪ ಅಂದರೆ ದಾಸವಾಳ. ನಿಮ್ಮ ಮನೆ ಹತ್ರ ಆಜುಬಾಜು ಸಿಗ್ತಿತ್ತು ಎಲ್ಲರಿಗೂ ನಾರ್ಮಲ್ ಆಗಿ, ಅದಕ್ಕೆ ನಿಮಗೆ ಈಜಿಲಿ ಅರ್ಥ ಆಗುತ್ತೆ ಅಂತೇಳಿ ನಾನು ದಾಸವಾಳ ತೊಗೊಂಡೆ. ಈಗ ಹೂವಿನ ಭಾಗಗಳು ಬಂದಪ್ಪ ಅಂದ್ರೆ ಈಗ ನಿಮಗೆ ಇವೆಲ್ಲ ನೋಡಿರ್ತೀರಿ ಎಲ್ಲರೂ. ಇದು ಕೆಂಪು ಕಲರ್ ಆಗಲಿ, ನಮ್ಮ ಕಡೆ ಇದ್ದಿದ್ದು ಕೆಂಪು ಕಲರ್ ಈ ಥರ ಗುಲಾಬಿ ಹೂವು ಬಂದಿರ್ತಲ್ಲ ಇವಕ್ಕೆ ಏನಂತೇವೆ ಅಂದರೆ ಪುಷ್ಪದಳ. ಏನಂತೇವೆ? ಪುಷ್ಪದಳ. ಈ ಪುಷ್ಪದಳ ಕೆಳಗೆ ಹಸಿರು ನೋಡಿರ್ತೀವಿ, ಅವು ಸ್ವಲ್ಪ ಎಲಿಗತ್ತನೇ ಇರ್ತಾವೆ ಲೈಟಾಗಿ. ಈ ಥರ ಕಾಣ್ತಿರ್ತಾವೆ. ಅವಕ್ಕೇನಂತೇವಪ್ಪ ಅಂದ್ರೆ ಪುಷ್ಪ ಪತ್ರ. ಇವೇನು ಮಾಡ್ತಾವೆ? ಪುಷ್ಪದಳಕ್ಕೆ ಏನು ಕೊಡ್ತಿರ್ತಾವೆ? ಆಧಾರ ಕೊಡ್ತಿರ್ತಾವೆ. ಅದಾದಮೇಲೆ ಮ್ಯಾಗ ಒಂದು ಪೈಪ್ ಗತ್ತಲೆ ಕಾಣಕತ್ತೈತೆ. ಆ ಪೈಪ್ ಗತ್ತಲೆ ತುದಿಗೆ ಏನಂತೇವೆ? ಶಲಾಕಾಗ್ರ. ಆ ತುದಿಯಿಂದ ಕೆಳಗೆ ಬರೋಣ ಹಳದಿ ಕಲರ್ ಕಾಣ್ತಿರ್ತವೆ. ನೀವು ನೋಡಿರ್ತೀರಿ ಎಲ್ಲ ಕೈ ಅದನ್ನು ಟಚ್ ಮಾಡೋಣ ಹಳದಿ ಕಲರ್ ನಿಮ್ಮ ಕೈಗೆ ಹತ್ತಿರ್ತೈತಿ. ಅದಕ್ಕೆ ಏನಂತೇವೆ ಅಂದ್ರೆ ಪರಾಗಕೋಶ. ಆ ಪರಾಗಕೋಶಗಳು ಅಂಟ್ಕೊಂಡಿದ್ದು ಒಂದು ಪೈಪ್ ಇರ್ತೈತಿ, ಅದಕ್ಕೆ ಶಲಾಕ ನಳಿಕೆ ಅಂತ ಹೇಳ್ತೀವಿ. ಏನಂತೇವೆ? ಶಲಾಕ ನಳಿಕೆ. ಈ ಶಲಾಕ ನಳಿಕೆ ಪೂರಾ ತೆಳಗೆ ಹೋದವಪ್ಪ ಅಂದ್ರೆ ಅಂಡಾಶಯ ಸಿಗ್ತದೆ. ಈಗ ಅದನ್ನೇನು ಮಾಡ್ತೀನಿ ನಾನು ನಿಮ್ಗೆ ಬಿಚ್ಚಿ ತೋರಿಸ್ತೀನಿ, ನೋಡ್ಬೋದು. ಅಷ್ಟು ಏನು ಮಾಡ್ಬೇಕು, ನಾವು ಪುಷ್ಪದಳನ್ನು ತೆಗಿಬೇಕು. ಈ ಪುಷ್ಪ ಪತ್ರವನ್ನು ಏನು ಮಾಡೋಣ? ತೆಗೆದು. ಈ ತೆಗೆದಾದ್ಮೇಲೆ ನಾವೇನು ಮಾಡೋಣ? ಒಂದು ಬ್ಲೇಡ್ ಅಥವಾ ಕಟ್ಟರ್ ಸಹಾಯದಿಂದ ಇದನ್ನು ಕಟ್ ಮಾಡಿ ಒಳಗೇನಿರ್ತೈತೆ ಅಂಥೇಳಿ ನೋಡೋಣ. ಇದ್ರೊಳಗೆ ಏನಿರ್ತೇವೆ? ಅಂಡಾಶಯಗಳು ಇದ್ರೊಳಗೆ ಇರ್ತವೆ. ಅದನ್ನು ನಿಮ್ಗೆ ಒಂದು ಫೋಟೋ ಹಾಕಿ ತೋರಿಸ್ಕೊಡ್ತೀನಿ. ಇವಾಗ ಏನು ಮಾಡೋಣಪ್ಪ ಅಂದ್ರೆ ಆ್ಯಕ್ಟಿವಿಟಿ 2 ಒಳಗೆ ಎಲೆ ಬಗ್ಗೆ ತಿಳ್ಕೊಳ್ಳೋಣ. ನೀವು ಕಾಣ್ತಿರ್ಬೋದು, ದೊಡ್ಡ ಎಲೆ ತೊಗೊಂಬಂದಿನಿ, ಒಂದು ಸಣ್ಣ ಎಲೆ ಆದರೆ ಇವೆಲ್ಲ ಕಾಣಂಗಿಲ್ಲ ಅಂಥೇಳಿ ಒಂದು ದೊಡ್ಡ ಎಲೆ ತೊಗೊಂಬಂದಿನಿ. ಈ ದೊಡ್ಡ ಎಲೆ ಒಳಗೆ ನೋಡ್ಬೋದು ನೀವು, ಇಲ್ಲಿ ನಡುವೆ ಒಂದು ಗೆರೆ ಹೋದಂಗೆ ಆಗೈತಿ ಪೂರ. ಈ ಗೆರೆ ಕಾಣ್ತೈತಿ. ಈ ಗೆರೆ ಏನಪ್ಪ ಅಂದ್ರೆ ಮಧ್ಯ ಸಿರೆ. ಇದು ಮಧ್ಯ ಸಿರೆ. ಈ ಮಧ್ಯ ಸಿರೆ ತೆಳಗೆ ಇರ್ತೈತಿ, ಒಂದು ಈ ಸ್ವಲ್ಪ ಉದ್ದು ಬಂದಿರ್ತೈತಿ. ಆ ಉದ್ದು ಬಂದಿರ್ತೈತಿ ಆ ಗಿಡಕ್ಕೆ ಕೊಂಬೆಗೆ ಅಟ್ಯಾಚ್ ಆಗಿರ್ತೈತಿ, ಅಂಟ್ಕೊಂಡಿರ್ತೈತಿ. ಅದಕ್ಕೆ ಏನಂತೇವಪ್ಪ ಅಂದ್ರೆ ಎಲೆಯ ತೊಟ್ಟು ಅಂತೇಳಿ. ಆಯ್ತಾ? ಈ ಕಡೆ ನೋಡ್ಬೋದು ನೀವು, ಗೆರೆಗಳು ಕಾಣ್ತಾವೆ ಆ ಕಡೆ ಎಲ್ಲ ಕಡೆ ಹೋದಂಗೆ. ಅವೆಲ್ಲ ಏನಪ್ಪ ಅಂದ್ರೆ ಸಿರೆಗಳು. ನಡುವಿನ ಮಧ್ಯ ಸಿರೆ, ಈ ಕಡೆದೇನು ಎಲ್ಲ ಸಿರೆಗಳು. ಈ ಮಧ್ಯ ಸಿರೆ ಏನು ಮಾಡ್ತೈತಪ್ಪ ಅಂದ್ರೆ ಈ ಎಲೆಗೆ ಆಧಾರವಾಗಿ ಇರ್ತೈತಿ. ಆಮೇಲೆ ಈ ತುದಿ ನೋಡ್ಬೋದು, ಎಲೆಯ ಅಂಚು ಅಂತ ಹೇಳ್ಬೋದು. ತುದಿಗೆ ನೋಡ್ಬೋದು ಎಲೆಯ ಅಂಚು ಅಂತ ಹೇಳ್ಬೋದು. ಆಮೇಲೆ ಸಿರೆಗಳು ನೋಡಿ ಎಲ್ಲ ಕಡೆ ನಿಮ್ಗೆ ಹಸಿರು ಕಾಣಕತ್ತೆ. ಇದಕ್ಕೆ ಏನೈತಪ್ಪ ಅಂದ್ರೆ ಪತ್ರ ಪಟಲ. ಏನೈತೆ ಇದಕ್ಕೆ? ಪತ್ರ ಪಟಲ. ಇದನ್ನೇನು ಮನೆಯೊಳಗೆ ಏನು ಮಾಡ್ಬೋದು ನೀವು? ಬೇರೆ ಬೇರೆ ರೀತಿಯೊಳಂಥ ಎಲೆಗಳನ್ನು ತಗೋಬೋದು, ಕಲೆಕ್ಟ್ ಮಾಡ್ಕೊಂಡು ಏನು ಮಾಡ್ಬೇಕು, ಅದರೊಳಗೆ ಸಿರೆಗಳು ಯಾವ ರೀತಿ ಆಗ್ಯಾವು, ಆಮೇಲೆ ಅಂಚುಗಳು ಯಾವ ರೀತಿ ಅದಾವು. ನೀವು ದಾಸವಾಳ ನೋಡ್ಬೋದು, ಇಲ್ಲೇನಿರ್ತೈತಿ ಸ್ವಲ್ಪ ಕಟ್ ಇರ್ತೈತಿ. ಆಮೇಲೆ ಗುಲಾಬಿದು ಇಲ್ಲೇನಿರ್ತೈತಿ ಎಲ್ಲ ಕಡೆ ಕಟ್ ಇರ್ತೈತಿ. ಒಂದೊಂದು ಏನಾಗಿರ್ತಾವೆ ಇಲ್ಲಿ ಸೆಂಟ್ರ್ ಈ ಥರ ಕಟ್ ಆಗಿರ್ತವೆ. ಅದು ಎಲ್ಲರೇ ಸಿಕ್ಕರಪ್ಪ ಅಂದ್ರೆ ನೋಡಿ ಅದ್ರ ಹೆಸರು ತಿಳ್ಕೊಳಕ್ಕೆ ಟ್ರೈ ಮಾಡಿರಿ, ಗಿಡದ ಹೆಸರು ತಿಳ್ಕೊಳಕ್ಕೆ ಟ್ರೈ ಮಾಡಿರಿ, ಫೋಟೋ ತೆಗೆದುಕೊಳ್ಳೋಕೆ ಟ್ರೈ ಮಾಡಿ. ಇವಾಗ ನಾವೇನು ಮಾಡೋಣ? 3ನೇ ಆ್ಯಕ್ಟಿವಿಟಿ ಆದಂಥದ್ದನ್ನು ನೋಡೋಣ. 3ನೇ ಆ್ಯಕ್ಟಿವಿಟಿ ಏನಪ್ಪ ಅಂದ್ರೆ ಎಲೆಗಳಲ್ಲಿ ಪಿಷ್ಟ ಇರುತ್ತದೆಯೋ ಅಥವಾ ಇಲ್ಲವೋ ಅಂತ ಹೇಳಿಕೆಸಿಂದ ಚೆಕ್ ಮಾಡಬೇಕು. ಅದಕ್ಕೇನು ಬೇಕಪ್ಪ ಅಂದ್ರೆ ಬೀಕರ್ ಒಳಗೆ ಅರ್ಧಕ್ಕಿಂತ ಜಾಸ್ತಿ ನೀರು, ಒಂದು ಸ್ಪಿರಿಟ್ ಲ್ಯಾಂಪು, ಇಥನಾಲು, ಆಮೇಲೆ ಟೆಸ್ಟ್ ಟ್ಯೂಬ್ ಹೋಲ್ಡರು, ಟೆಸ್ಟ್ ಟ್ಯೂಬು, ಮತ್ತು ನಮ್ಮದು ತ್ರಿಪಾದ ಸ್ತಂಭ, ಅದ್ರ ಮೇಲೆ ವೈರ್ ಗಾಜು. ಇವೆಲ್ಲ ಸಾಮಾನು ತೊಗೊಂಡು ಏನು ಮಾಡ್ಬೋದು ನಾವು? ಆ ಎಲೆಯಲ್ಲಿ ಪಿಷ್ಟ ಇದೆ ಇಲ್ಲೋ ಅಂಥೇಳಿ ಚೆಕ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಈಗ ಏನು ಮಾಡ್ಬೋದು ನಾವು? ಈ ಥರ ಎಲ್ಲ ಇಟ್ಟು ಇದನ್ನು ಸೆಟಪ್ ಮಾಡ್ಕೊಳ್ಳೋದು. ಸೆಟಪ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಇಥನಾಲನ್ನು ಏನು ಮಾಡೋದು? ಒಂದು
ಫೆನಾಲ್ ಒಳಗೆ ತಗೊಳ್ಳೋದು. ಆಗ್ತದೆ. ಫೆನಾಲ್ ಒಳಗೆ ತೊಗೊಂಡಾದ್ಮೇಲೆ ಒಂದೆರಡು ಎಲೆಗಳನ್ನು ತಗೊಂಡು ಇದ್ರೊಳಗೆ ಹಾಕೋದು. ಅಬ್ಸರ್ವ್ ಮಾಡ್ಬೋದು, ಎಲೆ ಅದರಲ್ಲಿ ಮುಳುಗಿದೆ. ಹೌದಾ? ಮುಳುಗಿದಾದ್ಮೇಲೆ ಇದು ನಾವೇನು ಮಾಡ್ಬೇಕು, ಫೆನಾಲ್ ಹೋಲ್ಡ್ರನ್ನ ಹಿಡಿಕೆಯನ್ನು ತೆಗೆದ ಇದನ್ನು ಇದ್ರೊಳಗೆ ಇಟ್ಬಿಡೋದು. ಇಟ್ಟಾದ್ಮೇಲೆ ಏನು ಮಾಡ್ಬೇಕು, ನಾವು ಸ್ಪಿರಿಟ್ ಲ್ಯಾಂಪನ್ನು ತಗೊಂಡು ಹಚ್ಚಿ ಇದ್ರ ಕೆಳಗೆ ಇಟ್ಬಿಡೋಣ. ಇದನ್ನು ಏನು ಮಾಡಬೇಕಪ್ಪ ಅಂದರೆ ಒಂದು 10 ರಿಂದ 15 ನಿಮಿಷ ಈ ಥರ ಇಟ್ಬಿಡೋಣ. ಇಟ್ಟಾದಮೇಲೆ ಇದರಲ್ಲಿ ಏನು ಆಗುತ್ತೆ ಅಂಥೇಳಿ ಆಮೇಲೆ ನೋಡೋಣ. ಇವಾಗ ನೋಡಿರಿ, 10-15 ನಿಮಿಷ ಇಟ್ಟಾದಮೇಲೆ ಏನಾಯ್ತು, ಇಲ್ಲಿ ಆ ಕಲರ್ ಏನಾಯಿತು, ಮೊದಲು ಕಲರ್ಲೆಸ್ ಇತ್ತು, ಈಗ ಏನಾಯಿತು ಹಸಿರು ಕಲರ್ ಬಂದೈತಿ. ಈ ಹಸಿರು ಕಲರ್ ಏನಪ್ಪ ಅಂದರೆ ಆ ಎಲೆ ಒಳಗಿರುವಂಥ ಪತ್ರ ಹರಿತ್ತು. ಆ ಪತ್ರ ಹರಿತಿದ್ದ ಸಲ ಏನಾಗುತ್ತೆ, ಇದು ಹಸಿರು ಕಲರ್ ಕಾಣ್ತೈತಿ. ಹಸಿರು ಕಲರ್ ಹೋದ್ಮೇಲೆ ಇದು ಆಲ್ಮೋಸ್ಟ್ ಏನಾಗಿರ್ತೈತಿ, ಈ ಥರ ಬಿಳಿ ಕಲರ್ ಗತ್ತಲೆ ಆಗಕ್ಕೆ ಬಂದಿರ್ತೈತಿ. ಅದಕ್ಕೆ ನಾವೇನು ಮಾಡೋಣ, ಒಂದು ಹನಿ ಅಯೋಡಿನ ಹಾಕಿ ನೋಡೋಣ. ಅಯೋಡಿನ್ ಸೊಲ್ಯೂಷನ್ ಹಾಕಿದ ಮೇಲೆ ಏನಾಗೈತೆ ನೋಡಿರಿ, ಲೈಟಾಗಿ ಕಲರ್ ಏನಾಗತೈತಿ, ಕಪ್ಪು ನೀಲಿ ಬಣ್ಣಕ್ಕೆ ಟರ್ನ್ ಆಗತೈತಿ. ಇದ್ರೊಳಗಿನ ಇನ್ನೂ ಪತ್ರ ಹರಿತು ಪೂರ ಹೋಗಿರಂಗಿಲ್ಲ, ಅದಕ್ಕೆ ಸ್ವಲ್ಪ ಇಲ್ಲ ಆಗತ್ತೈತಿ ನೋಡಿರಿ. ಇದು ಆಗತ್ತಿದ್ದು, ಇಲ್ಲ ಆಗತ್ತಿದ್ದು, ಇಲ್ಲ ಆಗತ್ತಿದ್ದು, ಇಲ್ಲಿ ತುದಿ ಎಲ್ಲ ಆಗತ್ತೈತಿ, ಇಲ್ಲ ಆಗತ್ತೈತಿ. ಇದೆಲ್ಲ ಏನಪ್ಪ ಅಂದ್ರೆ ಪತ್ರ ಹರಿತು ಇರ್ತೈತಿ. ಹಾಗಾಗಿ ಇದು ಎದಕ್ಕೆ ಬರ್ತೈತಪ್ಪ ಅಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡ್ತಾವೆ ಯಾವುವು ಸಸ್ಯಗಳು. ಆ ಸಸ್ಯಗಳು ಎಲೆಗಳ ಮೂಲಕ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡಿದಾಗ ಅಲ್ಲೇನಾಗುತ್ತೆ, ಆಹಾರ ತಯಾರಾಗುತ್ತೆ. ಆ ಆಹಾರ ಏನಾಗುತ್ತೆ ಎಲೆಗಳಲ್ಲಿ ಇರ್ತೈತಿ, ಪಿಷ್ಟ ರೂಪದಲ್ಲಿ ಇರ್ತೈತಿ. ಅದನ್ನು ಚೆಕ್ ಮಾಡೋಕೆ ನಾವೇನು ಮಾಡಿದ್ದೀವಿ, ಈ ಆ್ಯಕ್ಟಿವಿಟಿನ ಮಾಡಿದ್ದೀವಿ. ಆ್ಯಕ್ಟಿವಿಟಿ ನೋಡೋಣ. 4ನೇ ಆ್ಯಕ್ಟಿವಿಟಿ ಏನಪ್ಪ ಅಂದರೆ ಬಾಷ್ಪ ವಿಸರ್ಜನೆ. ಬಾಷ್ಪ ವಿಸರ್ಜನೆ ಅಂದ್ರೇನೆ ಎಲೆಗಳ ಮೂಲಕ ಏನಾಗುತ್ತೆ, ನೀರು ಹಾಯ್ದು ಹೊಂಟಿರ್ತೈತಿ. ಆ ಹಾಯ್ದು ಹೋಗೋ ನೀರನ್ನು ನಾವು ಕಣ್ಣಿಗೆ ಕಾಣ್ತಿರಂಗಿಲ್ಲ. ಅದನ್ನೇನು ಮಾಡ್ತೀವಿ, ನಾವು ಒಂದು ಪಾರದರ್ಶಕವಾದಂಥ ಒಂದು ಪ್ಲಾಸ್ಟಿಕ್ ಹಾಳೆ ತೊಗೊಂಡಿರ್ತೀವಿ, ಒಂದು ದಾರ ತೊಗೊಂಡಿರ್ತೀವಿ. ಈಗೇನು ಮಾಡೋಣ, ಸ್ವಲ್ಪ ಫ್ರೆಶ್ ಇರುವಂಥ ಒಂದಿಷ್ಟು ಎಲೆಗಳ ತುಂಗೆಗಳನ್ನು ತೊಗೊಂಡು ಆ ಎಲೆಗಳನ್ನ ಈ ನಮ್ಮ ಪ್ಲಾಸ್ಟಿಕ್ ಹಾಳೆಯೊಳಗೆ ಬರುವಂಗೆ ಕಟ್ಟೋಣ. ಕಟ್ಟಿ ಒಂದು 10-15 ನಿಮಿಷ ಆದಮೇಲೆ ಬಂದು ಇದನ್ನೇನು ಮಾಡೋಣ, ಮತ್ತು ನೋಡೋಣ ಇದ್ರೊಳಗೆ ಏನೇನು ಆಗಿರ್ತೈತಿ ಅಂತ ಹೇಳಿಕೆಸಿಂದ ನೋಡಿ ತಿಳ್ಕೊಳಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಈಗ ನೀವು ನೋಡ್ಬೋದು, ಇಲ್ಲಿ ಹನಿ ಹನಿ ಕಾಣ್ತಾವೆ ಎಲ್ಲ ಕಡೆ. ನಿಮಗೆ ಹನಿ ಹನಿ ಕಾಣ್ತೈತಿ, ಇಲ್ಲಿ ತೆಳಗೆ ನೀರು ಕಲೆಕ್ಟ್ ಆಗಿದ್ದು ಕಾಣ್ಬೋದು ನಿಮಗೆ ಇಲ್ಲಿ. ಇದೇನಪ್ಪ ಅಂದರೆ ಎಲೆಗಳ ಮೂಲಕ ಏನಾಗ್ತೈತಿ, ಎಲೆಗಳಲ್ಲಿರುವಂಥ ಎಕ್ಸ್ಟ್ರಾ ವಾಟರ್ ಏನಾಗುತ್ತೆ, ಇದು ಎಲೆಗಳ ಮೂಲಕ ಪತ್ರರಂಧ್ರದ ಮೂಲಕ ಏನಾಗುತ್ತೆ ಹೊರಗೆ ಬರುತ್ತೆ. ಅದನ್ನು ಇದರಲ್ಲಿ ನೀವು ನೋಡ್ಬೋದು. ಈ ಕೆಳಗಡೆ ನೋಡಿರಿ ನೀರು ಎಷ್ಟು ಕಲೆಕ್ಟ್ ಆಗಿದೆ ಅಂತ. ಓಕೆ, ಇಷ್ಟು ತನಕ ಏನು ಮಾಡಿದ್ದೇವೆ ನಾವು, 4 ಆ್ಯಕ್ಟಿವಿಟಿಗಳನ್ನು ತಿಳ್ಕೊಂಡೇವೆ. ಅದ್ರಾಗ ಮೊದಲೇದು ಯಾವುದಪ್ಪ ಅಂದ್ರೆ ಹೂವಿನ ಬಗ್ಗೆ ಏನು ಮಾಡಿದ್ದೇವೆ ನಾವು, ಅದರದ ಭಾಗಗಳನ್ನು ತಿಳ್ಕೊಂಡೇವೆ. ಯಾವ್ಯಾವು, ಪುಷ್ಪದಳ, ಪುಷ್ಪಪತ್ರ, ಶಲಾಕಾಗ್ರ ಮತ್ತು ಅಂಡಾಶಯ. ಇವತ್ತನ್ನು ಏನು ಮಾಡಿದ್ದೀವಿ, ತಿಳ್ಕೊಂಡೇವೆ. ಅದರ ನೆಕ್ಸ್ಟ್ 2ನೇ ಆ್ಯಕ್ಟಿವಿಟಿ ಏನು ಮಾಡಿದ್ದೀವಿ, ಎಲೆಯ ಬಗ್ಗೆ ತಿಳ್ಕೊಂಡೇವೆ. ಎಲೆ ಒಳಗೆ ಯಾವ್ಯಾವ ಭಾಗಗಳಿರ್ತವೆ, ಎಲೆಯ ಅಂಚು, ಎಲೆಯ ತೊಟ್ಟು, ಮಧ್ಯಸಿರೆ, ಸಿರೆಗಳು, ಆಮೇಲೆ ಪತ್ರಪಟಲ. ಇವತ್ತನ್ನು ಏನು ಮಾಡಿದ್ದೀವಿ, ಎಲೆಗಳಲ್ಲಿ ತಿಳ್ಕೊಂಡೇವೆ. 3ನೇದಾಗಿ ಏನು ಮಾಡಿದ್ದೀವಿ, ಎಲೆಯಲ್ಲಿ ಪಿಷ್ಟ ಇರುತ್ತೆ ಇಲ್ಲ ಅಂತ ಹೇಳಿಕೆಸಿಂದ ಚೆಕ್ ಮಾಡಿ ನೋಡಿದ್ದೀವಿ. ಅದರೊಳಗೆ ಅಯೋಡಿನ ಸೊಲ್ಯೂಷನನ್ನು ಯೂಸ್ ಮಾಡಿದ್ದೀವಿ. 4ನೇ ಆ್ಯಕ್ಟಿವಿಟಿ ಏನು ಮಾಡಿದೇವಪ್ಪ ಅಂದ್ರೆ ಬಾಷ್ಪ ವಿಸರ್ಜನೆ ಮಾಡಿದ್ದೀವಿ. ಗಿಡಗಳು ನೀರು ಯಾವ ರೀತಿ ಹೊರಗೆ ಹಾಕ್ತಾವೆ ಅಂತ ಹೇಳಿಕೆಸಿಂದ ಏನು ಮಾಡಿದ್ದೀವಿ, ಚೆಕ್ ಮಾಡಿ ನೋಡಿದ್ದೀವಿ. ಧನ್ಯವಾದ.